Hello friends, welcome to Patadakal English Academy and Banashankar English Academy. ಇವತ್ತು ಒಂದು 8th ಕ್ಲಾಸ್ ಇಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೆಕೆಂಡ್ ಯೂನಿಟ್ ಸರ್ ಸಿ ವಿ ರಾಮನ್ ಈ ಲೆಸನ್ ಮೇಲೆ ಬಂದಿರುವಂತ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನ ಬಿಡಿಸ್ಕೊಡ್ತೇನೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳು ಈ ವರ್ಷ ಏನು 2025 ದಲ್ಲಿ ಏನ್ ಬಿಟ್ಟಾರಲ್ಲ ಕ್ವೆಶ್ಚನ್ ಬ್ಯಾಂಕ್ ಗವರ್ಮೆಂಟ್ ಆಫ್ ಕರ್ನಾಟಕದವರು ಆ ಬುಕ್ನಲ್ಲಿ ಬರುವಂತ ಕ್ವೆಶ್ಚನ್ಸ್ಗಳಿವು. ಓನ್ಲಿ 8th ಕ್ಲಾಸ್ ನಾನು ಟೀಚ್ ಮಾಡಿಲ್ಲ. 8th ಇಂಗ್ಲೀಷು, 9th ಇಂಗ್ಲೀಷ್ ಟೀಚ್ ಮಾಡೇನೆ. 8th ಇಂಗ್ಲೀಷು ನಾನು ಟೀಚ್ ಮಾಡಿಲ್ಲ, ಹಾಗಾಗಿ ಗ್ರಾಮರ್ ಮಾತ್ರ ಮಾಡಿಕೊಡ್ತೇನೆ ರೀ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅದು. ಕ್ವೆಶ್ಚನ್ ನಂಬರ್ 1. For each of the statements, the 4 alternatives are given. Choose the best alternative. A question. Identify the parts of speech of the underlined word. Raman, question number 1. Raman was a kind man antada. Kind ಯಾವ part of speech ಹೇಳು ಅಂತ ಹೇಳ್ತಾರ. Kind adjective ಆಗ್ತೈತಿ ಇದು. ಯಾಕೆ adjective ಆಗತ್ತಂದ್ರ ಫಾಲೋವಿಂಗ್ ಏನದ ವರ್ಡ್ ನೌನ್ ಅದ ರೀ. ನೌನ್ ಕೈಂಡ್ ಮ್ಯಾನ್ ಅಂತಕ್ಕಂಥದ್ದು ಈ ನೌನ್ ಅನ್ನು ವರ್ಣಿಸುವಂತ ಶಬ್ದ ಅದು. ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಎ ನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಸೊ ಕೈಂಡ್ ಇಸ್ ಕೈಂಡ್, ಗುಡ್, ಬ್ಯಾಡ್, ಬ್ಯೂಟಿಫುಲ್, ಹ್ಯಾಂಡ್ಸಮ್, ರಿಚ್, ಪುವರ್, ಇವೆಲ್ಲ ನೌನ್ಗಳನ್ನ ವರ್ಣಿಸುವಂತ ಶಬ್ದಗಳು. ದೇ ಆರ್ ಕಾಲ್ಡ್ ಅಡ್ಜೆಕ್ಟಿವ್ಸ್. In the second sentence, he writes neatly. Neatly, which part of speech is it? Neatly is adverb. Why is it adverb? Because it modifies a verb. In the sentence, verb is writes. Neatly modifies. It describes. Writes. Verb noun describe ಮಾಡಿದ್ರೆ adjective. Verb describe ಮಾಡಿದ್ರೆ adverb. A word that modifies a verb, an adjective or another adverb is called adverb ಅಂತ ಐತದ. ಇದು ರೈಟ್ಸ್ ಹೇಗ್ ಮಾಡ್ತಾನ, ರೈಟಿಂಗ್ ನೀಟ್ಲಿ ಮಾಡ್ತಾನ. ನೀಟ್ಲಿ ಅನ್ನುವಂಥದ್ದು ಅವ ರೈಟ್ ಮಾಡೋದನ್ನ ವರ್ಣಿಸ್ತದ. ಒಂದು ವರ್ಬ್ ಅನ್ನು ವರ್ಣಿಸುವಂತ ಶಬ್ದ ಅದು adverb ಡಿ ಆಗ್ತೈತ್ರಿ. ಥರ್ಡ್ ಕ್ವೆಶ್ಚನ್ ಏನದ ಅಂದ್ರೆ ಸಿ ವಿ ರಾಮನ್ ವಾಸ್ ಎ ಸೈಂಟಿಸ್ಟ್ ಅಂತದ. ಸಿ ವಿ ರಾಮನ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಈಸ್ ಕಾಲ್ಡ್ ನೌನ್ ಅಂತದ. ಅದಕ್ಕೆ ರಾಮನ್ ಇದು ನೌನ್ ಆಗ್ತೈತಿ. ನೇಮ್ ಆಫ್ ಎ ಪರ್ಸನ್ ಇದು, ಹಾಗಾಗಿ ನೌನ್ ಇದು. ನೆಕ್ಸ್ಟ್ ದೇ ಆರ್ ವರ್ಕಿಂಗ್ ಹಾರ್ಡ್. ದೇ ಇದು ಪ್ರನೌನ್ ಆಗ್ತೈತ್ರಿ. ಎ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ಈಗ ಮಹೇಶ್ ಅಂತದಾನು. ಒಂದ್ ಸಾರಿ ಮಹೇಶ್ ಅಂತೀವಿ, ಎರಡನೇ ಸಾರಿ ಹಿ ಅಂತೀವಿ. ಹಿ ಇಟ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಮಹೇಶ್ ವಿಚ್ ಈಸ್ ನೌನ್. ಸೊ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಇನ್ಸ್ಟೆಡ್ ಆಫ್ ನೌನ್ ಟು ಅವಾಯ್ಡ್ ಇಟ್ಸ್ ರೆಪಿಟೇಷನ್ ಈಸ್ ಕಾಲ್ಡ್ ಪ್ರನೌನ್. ದೇ ಅಂತಂದ್ರೆ ಇದು ಪ್ರನೌನ್ ಆಗ್ತದ. ಐ, ವಿ, ಯು, ಹಿ, ಶಿ, ಇಟ್, ದೇ ಇವೆಲ್ಲ ಪ್ರನೌನ್ಗಳು. I, me, my, mine, we, us, ours, you, yours, your, yours, he, him, his, she, her, hers, it, its, they, them, theirs. ಇವೆಲ್ಲ ಪರ್ಸನ್ ಪ್ರೊನೌನ್ಸ್ಗಳು. ಅಪ್ರಾಕ್ಸಿಮೇಟ್ಲಿ 9 ಟೈಪ್ಸ್ ಆಫ್ ಪ್ರೊನೌನ್ಸ್, 10 ಟೈಪ್ಸ್ ಆಫ್ ಪ್ರೊನೌನ್ಸ್ ಬರ್ತಾವ್ರೆ ಅಲ್ಲಿ. ಪರ್ಸನ್ ಪ್ರೊನೌನ್, ಇಂಫ್ಯಾಟಿಕ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್, ಇಂಡೆಫಿನಿಟ್ ಪ್ರೊನೌನ್ ಅಂಥೇಳಿ ಅದು ಬರ್ತಾವ್ರೆ. ದೇ ಅನ್ನೋದು ಪ್ರನೌನ್ ಆಗ್ತೈತ್ರಿ. ಇದು ಪ್ರನೌನ್ ರೀ. ನೆಕ್ಸ್ಟ್ ಇದು ಮುಗೀತದು ಪಾರ್ಟ್ಸ್ ಆಫ್ ಸ್ಪೀಚ್. 4 questions are there regarding parts of speech and it is completed now. Coming to the next type of question. Do as directed. ಇದು ಒಂದೊಂದು ಈಚ್ ಕ್ವಶನ್ಸ್ಗೆ ಸಮ್ ಡಿಫ್ರೆಂಟ್ ಡೈರೆಕ್ಷನ್ ಕೊಟ್ಟಿರ್ತಾರ ಅಂತ ಅನ್ಕೋತೇನ್ರಿ. ಇಲ್ಲೊಂದು ಏನ್ ಕೊಟ್ಟಾರಂದ್ರ ಡೂ ಆಸ್ ಡೈರೆಕ್ಟೆಡ್ 1 mark ಕ್ವಶನ್ ಇದು. ಮ್ಯಾಚ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್ಸ್ ಅಂತಾರೆ. ಕಾಂಪೌಂಡ್ ವರ್ಡ್ಸ್ ಮಾಡಬೇಕು.
ಇವ್ರು ಏನು ಕೊಟ್ಟಾರು ಅಂತಂದ್ರೆ ಎ ಲಿಸ್ಟ್ನಲ್ಲಿ ಒಂದು ಕೊಟ್ಟಿರ್ತಾರ, ಬಿ ಲಿಸ್ಟ್ನಲ್ಲಿ ಅದರದ್ದು ಪೇರ್ ವರ್ಡ್ ಕೊಟ್ಟಿರ್ತಾರ. ಅವು ಎರಡೂ ಕೂಡಿಸಿದ್ರೆ ಒಂದು ಕಾಂಪೌಂಡ್ ಆಗ್ತದೆ. ಸ್ಕೂಲ್ ಬಸ್, ವಿಲೇಜ್ ಗರ್ಲ್, ಫಾರೆಸ್ಟ್ ಫ್ಲವರ್, ಡೈನಿಂಗ್ ಟೇಬಲ್ ಹಿಂಗತೆ ಇರ್ತಾವಲ್ಲ ಆ ತರಹ. ಇಲ್ಲೇನು ಬ್ರೆಕ್ ಇಂಕುಲಟ್ಟರ, ಬ್ರೆಕ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿದ್ರೆ ಬ್ರೇಕ್ಫಾಸ್ಟ್ ಮ್ಯಾಚ್ ಆಗ್ತೈತೆ ನೋಡ್ರಿ. ಬ್ರೇಕ್ಫಾಸ್ಟ್ ಮೀನಿಂಗ್ ಆಗ್ತೈತೆ. ವಾಟರ್ಗೆ ಯಾವ್ದಾಗ್ತೈತೆ ಅಂದ್ರೆ ವಾಟರ್ ಬಾಕ್ಸ್, ವಾಟರ್ 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 ಫಾಲ್, ಇದು ಕರೆಕ್ಟ್ ಆಗ್ತೈತೆ ನೋಡ್ರಿ, ವಾಟರ್ ಫಾಲ್. ಹೌದಾ? ನೆಕ್ಸ್ಟ್ ಫ್ಲಾಶ್ ಲೈಟ್ ಆಗ್ತೈತ್ರಿ. ಫ್ಲಾಶ್ ಲೈಟ್ ಆಗುತ್ತೈತಿ. ಫ್ಲಾಶ್ ಲೈಟ್ ಅಂದ್ರ ಎ ಸ್ಮಾಲ್ ಬ್ಯಾಟ್ರಿ, ಈಗ ಕೈ ಹಿಡ್ಕೊಂಡು ಹೋಗ್ತೀವಲ್ಲ, ಯೂಸ್ವಲಿ ಎಲೆಕ್ಟ್ರಿಕ್ ಲೈಟ್ ಇರ್ತದ, ಟಾರ್ಚ್ ತರಹ, ಟಾರ್ಚ್ನರೆ ಫ್ಲಾಶ್ ಲೈಟ್ ಅಂತಾರ ಅದಕ್ಕೆ. ಫ್ಲಾಶ್ ಲೈಟ್, ಫ್ಲಾಶಕ್ಕೆ ಲೈಟ್ ಆಗ್ತದ. ಇಲ್ಲದ ನೋಡ್ರಿ. ಇನ್ನ ಡ್ರ್ಯಾಗನ್ ಫ್ಲೈ ಒಂದು ಇನ್ಸೆಕ್ಟ್ ಇದು, ಗೊತ್ತೈತೆ ನಮಗ್ರಿ. ಡ್ರ್ಯಾಗನ್ ಫ್ಲೈ ಇನ್ಸೆಕ್ಟ್ ಇದು. ಇಲ್ಲದ ನೋಡ್ರಿ. ಹಾರ್ಟ್ ಬೀಟ್ ರೀ, ಇಲ್ಲದ ಅನ್ನಲ್ಲ. ಹಾರ್ಟ್ ಬೀಟ್ ನೌನೇ ಇದೆ. ಎರಡು ಪೇರ್ ವರ್ಡ್ ಇದಾರೆ. ಪೇರ್ ವರ್ಡ್ ಅಂದ್ರೆ ಇನ್ನು ಕಾಂಪೌಂಡ್ ವರ್ಡ್. ಹಾರ್ಟ್ ಬೀಟ್. ಹ್ಯಾಂಡ್ ಶೇಕ್ ರೀ. ಶೇಕ್ ಹ್ಯಾಂಡ್ ಮಾಡ್ತೀವಲ್ಲ, ಹ್ಯಾಂಡ್ ಶೇಕ್. ಹೌದು, ಇದು ಹ್ಯಾಂಡ್ ಶೇಕ್ ರೀ. ಇದು ಹ್ಯಾಂಡ್ ಶೇಕ್ ಮಾಡೋದ್ರಿ. ಸ್ಟ್ರಾಬೆರಿ ಫ್ರೂಟ್ ಇದ್ರಿ. ಸ್ಟ್ರಾಬೆರಿ, ಇಟ್ ಈಸ್ ಹಿಯರ್. ಸ್ಟ್ರಾಬೆರಿ. ಮೇಲ್ ಬಾಕ್ಸ್ ಇದ್ರಿ, ಟಪಾಲ್ ಬಾಕ್ಸ್. ಲೈಟ್ ಹೌಸ್ ಅಂತ ಇರ್ತದ್ರಿ. ಲೈಟ್ ಹೌಸ್ ಅಂತಂದ್ರ ಹಿಂಗ ಎತ್ತರ ಇರ್ತೈತಂತ, ಒಂದು ಪಿಲ್ಲರ್ ಇರ್ತೈತ್ರಿ, ಅದ್ರ ಮೇಲೆ ಲೈಟ್ ಇರ್ತೈತ್ರಿ. ಆ ಲೈಟ್ ಬೆಳಕೆಲ್ಲ ಸ್ಪ್ರೆಡ್ ಮಾಡ್ತಿರ್ತೈತಿ. ಅದಕ್ಕೆ ಲೈಟ್ ಹೌಸ್ ಅಂತ ಅಂತಾರ್ರಿ. ಲೈಟ್ ಹೌಸ್ ಅದು. ಇದಕ್ಕೆಲ್ಲ ನಿಮ್ಗೆ ಗೊತ್ತದು ಇಲ್ಲ ವರ್ಡ್ಸ್. ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾಡ್ತೀವಲ್ಲ ನಾವು. ವಾಟರ್ ಫಾಲ್ ಜಲಪಾತ. ಫ್ಲಾಶ್ ಲೈಟ್ ಅಂದ್ರೆ ಟಾರ್ಚ್, ಅದೇ ತರಹ. ಡ್ರ್ಯಾಗನ್ ಫ್ಲೈ ಏನ್ ಇನ್ಸೆಕ್ಟ್. ಹಾರ್ಟ್ ಬೀಟ್ ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು. ಸ್ಟ್ರಾಬೆರಿ ಎ ಫ್ರೂಟ್. ಹ್ಯಾಂಡ್ ಶೇಕ್ ರೀ, ಶೇಕ್ ಹ್ಯಾಂಡ್ ಮಾಡೋದ್ರಿ. ಸ್ಟ್ರಾಬೆರಿ ಎ ಫ್ರೂಟ್. ಮೇಲ್ ಬಾಕ್ಸ್ ರೀ ಇದು. ಲೈಟ್ ಹೌಸ್, ಮೇಲ್ ಬಾಕ್ಸ್, ಮೇಲ್ ಟಪಾಲ್ ಕೆಂಪು ಡಬ್ಬಿ ಇರ್ತಾವಲ್ಲ. ಲೈಟ್ ಹೌಸ್ ಅಂತಂದ್ರೆ ಒಂದು ಹೌಸ್ ಅದು, ಅದ್ರ ಮೇಲೆ ನೆತ್ತಿ ಮೇಲೆ ಇರ್ತೈತೆ ಒಂದು ಏನತ್ತ ಟಾಪಕ್ ಒಂದು ದೊಡ್ಡ ಬೆಳಕು. ಅದೆಲ್ಲ ಬೆಳಕಿನ ಪರ್ಪಸ್ಗೆ ಮಾಡ್ತಾರಂತ್ರಿ. ಎಷ್ಟು ಮ್ಯಾಚ್ ಆಗ್ತೈತೆ ನೋಡ್ರಿ. ನನಗಿಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಹಂಗಾಗಿ ಬಿಟ್ಟೇನೆ. ಕೊಟ್ಟಿನಿ ನೋಡ್ರಿ, ಕೇಳಿಸ್ಕೊಡ್ರಿ, ಮಾಡ್ಕೊಡ್ರಿ. ನೆಕ್ಸ್ಟ್ 6th ಕ್ವಶನ್. ಯೂಸ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಓಕೆ. ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ. ದ ಚಿಲ್ಡ್ರನ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದ. ING ಫಾರ್ಮ್ ಬರ್ಬೇಕಿಲ್ಲ, ಪ್ರೆಸೆಂಟ್ ಪಾರ್ಟಿಸಿಪಲ್. ದ ಚಿಲ್ಡ್ರನ್ ಆರ್ ಪ್ಲೇ ಹೆಂಗಾಗ್ತತ್ರಿ. ಐ ಆಮ್ ಗೋಯಿಂಗ್ ಆಗ್ತೈತಿ, ಐ ಆಮ್ ಗೋ ಆಗೋದಿಲ್ಲ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಕಾವ್ಯ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತೈತ್ರಿ. ಇದು ಆಕ್ಚುಲಿ ಟೆನ್ಸ್ ಆಗೋದಿಲ್ರಿ. ಇದು ವರ್ಬ್ ಫಾರ್ಮ್ ಅಲ್ಲ, ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೀ. ಇದು ಕ್ವಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಕೊಡುವಂತ ಇದೇನಂತಲ್ಲ, ಫಾರ್ಮ್ ಆಫ್ ವರ್ಬ್ ಅಲ್ಲ ಸರ್. ಇದು ಫಾರ್ಮ್ ಆಫ್ ವರ್ಬ್ ಅಂದ್ರೆ ಇಲ್ಲಿ ಐತಲ್ಲ, ದಿಸ್ ಈಸ್ ಫಾರ್ಮ್ ಆಫ್ ವರ್ಬ್ ರೀ. ಇದು ಕರೆಕ್ಟ್ ಕ್ವಶನ್ ಅಂದ್ರೆ ಇದು ಒಂದೇ. ಉಳ್ಕದೆಲ್ಲ ಫಾರ್ಮ್ ಆಫ್ ವರ್ಬ್ ಅಲ್ಲ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಾಗ್ತವೆ. ನನಗನ್ನಿಸ್ತದ ಹೆಡ್ಡಿಂಗ್ ಒಂದದ, ಕೊಡು ಕ್ವಶನ್ಸು ಬೇರೆ ಇದಾವೆ. ಇದು ಕರೆಕ್ಟ್ ಅದ ರೀ. ಇಲ್ಲೇ ಆರ್ ಕೊಟ್ರ ING ಬರ್ತತಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಕೊಡ್ಬೋದ್ರಿ. ಇಲ್ಲಿ ಏನೋ ಇಲ್ಲ, ಚಿಲ್ಡ್ರನ್ ಡ್ಯಾಶ್ ಕೊಟ್ರ ಅವಾಗ ಪ್ಲೇ ಆಗ್ತತಿ. ಆಮೇಲೆ ಚಿಲ್ಡ್ರನ್ ಹ್ಯಾವ್ ಕೊಟ್ರ ಪ್ಲೇಡ್ ಆಗ್ತತಿ. ಈ ತರ ಫಾರ್ಮ್ ಆಫ್ ವರ್ಬ್ ಇದೆ ರೀ.
ಈ ಫಾರ್ಮ್ ಆಫ್ ವರ್ಬ್ ಅಕಾರ್ಡಿಂಗ್ ಟು ಟೆನ್ಸ್ ನಾವು ತುಂಬಬೇಕಾಗ್ತತಿ. ಇದು ಟೆನ್ಸ್ ಫಾರ್ಮ್ ಇದು ಅಥವಾ ವರ್ಬ್ ಫಾರ್ಮ್ ಇದು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೆನ್ಸ್ ಫಾರ್ಮ್ ಆಗೋದಿಲ್ರಿ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೀ. ಇದು ಟೆನ್ಸ್ ಫಾರ್ಮ್ ಅಲ್ಲ. ಇದು ಹೆಡ್ಡಿಂಗ್ ಬೇರೆ ಅದ, ಮಿಸ್ ಮ್ಯಾಚ್ ಆಗೈತಿ ಕ್ವಶನ್ ನನಗನ್ಸತ್ತದ. ಇರಲಿ. ಕಾವ್ಯ ಸಿಂಗ್ ಆರ್ ಸಿಂಗ್ಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು. ಕಾವ್ಯ ಬಿಕಾಸ್ ಇಟ್ ಇಸ್ ಥರ್ಡ್ ಪರ್ಸನ್ ಸಿಂಗುಲರ್, sings is the right answer. Tense form alla, it is not tense form, it is subject verb agreement. Heading should be changed. According to this heading, only first question is right, appropriate. Okay, C question. He, because third person singular, has agrees with it. He has a new dress. Okay. The student, because it is singular number, is reading. ಓಕೆ, ಅಗೇನ್ ಇದು ಏನಾಗಬೇಕಾಗಿತ್ತು ಇಲ್ಲೇ. ಇದು ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದ್ದಾರೆ. ಏನು ಟೆನ್ಸ್ ಫಾರ್ಮ್ ಅಲ್ಲ ಇದು. ದ ಸ್ಟೂಡೆಂಟ್ ಈಸ್, ದೇ ಆರ್ ಯಾಕೆ ವಾಸ್ ಕೊಡ್ತಾರೆ, ಈಸ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ರೆ. ದೇ ಆರ್ ರೈಟಿಂಗ್ ನೋಟ್ಸ್. ಓಕೆ, ಇದು ತಪ್ಪದ. ಆಪ್ಷನ್ಸ್ ರೈಟ್ ಇಲ್ಲ. 7th question. Choose the appropriate homophones. Homophones are words which are pronounced alike, but in their spellings and in their meanings they are different. Here, lost, is lost, lost. Sun, see, meet. ಓಕೆ, ಬಟ್ ಇಲ್ಲೊಂದು ಕ್ವಶನ್ ಕೊಟ್ಟಾರ, ಇದಕ್ಕೆ ಒಂದೇ ಬ್ಲ್ಯಾಂಕ್ ಕೊಟ್ಟಾರ. ಇಲ್ಲೊಂದು ಕೊಟ್ಟಾರ, ಇದು ಒಂದೇ ಬ್ಲ್ಯಾಂಕ್ ಕೊಟ್ಟಾರ. ಇವಕ್ಕೆ ಎರಡೆರಡು ಬ್ಲ್ಯಾಂಕ್ ಕೊಟ್ಟಾರ. ಎರಡೆರಡು ಇದನ್ನ ಮಾಡಕ್ ಬರ್ತದ, ಮಾಡ್ಬೋದ್ರಿ. ಡು ಯು ಲೈಕ್ ಟು ಹಿಯರ್ ಅಂತ ಅನ್ಬಾರ್ದ್ರಿ. ಅದು ಆಕ್ಚುಲಿ ಲಿಸನ್ ಅಂತ ಅನ್ಬೇಕ್ರಿ. ಅದಕ್ಕೆ ಡು ಯು ಲೈಕ್ ಟು ಹಿಯರ್ ದ ಮ್ಯೂಸಿಕ್. ಹಿಯರ್ ಇಲ್ಲೊಂದು ಕೊಡ್ಬೇಕಾಗಿತ್ತು ಡ್ಯಾಶ್. ಇಲ್ಲಿ ನೀವೇನು ಮ್ಯೂಸಿಕ್ ಕೇಳ್ಬೇಕಂತ ಮಾಡಿದಿರಾ? ಈ ಮ್ಯೂಸಿಕ್ ಇಲ್ಲ, ಇಲ್ಲಿ ಫೈಟಿಂಗ್ ಇದೆ, ಹೌದಲ್ಲ? ಅಥವಾ ರೆಸ್ಲಿಂಗ್ ಇದೆ, ಪ್ಲೇಯಿಂಗ್ ಇದೆ, ಇಲ್ಲಿ ಕಬಡ್ಡಿ, ಕ್ರಿಕೆಟ್ ಇದೆ. ಇಲ್ಲಿ ಡು ಯು ಲೈಕ್ ಟು ಲಿಸನ್, ಡು ಯು ಲೈಕ್ ಟು ಹಿಯರ್, ಇಲ್ಲಿ ಹಿಯರ್ ಬರ್ತತ್ರಿ. ಇದಿಲ್ಲ ಇಲ್ಲೊಂದು ಡ್ಯಾಶ್ ಕೊಟ್ಟು ಹಿಯರ್ ಅಂತ ಕೊಡ್ಬೋದಿತ್ತು. ಜಾಗ ತೋರಿಸ್ತದೆ. ಹಿಯರ್ ಅಂದ್ರೆ ಪ್ಲೇಸ್, ಹಿಯರ್ ಅಂದ್ರೆ ಹೊರಬ್. ಇದು ಇರಲಿ. ಇಲ್ಲಂತೂ HER ಹಿಯರ್ ಆಗ್ತದೆ. ಲಿಸನ್ ಟು ಮ್ಯೂಸಿಕ್ ಅಂತೀವ್ರಿ ನಾವ್ರ, ಹಿಯರ್ ಟು ಮ್ಯೂಸಿಕ್ ಅನ್ನೋದಲ್ರಿ. ಲೈಕ್ ಟು ಲಿಸನ್ ದ ಮ್ಯೂಸಿಕ್, ಲಿಸನ್ ಟು ಮ್ಯೂಸಿಕ್ ರೀ. ಅದು ಹಿಯರ್ ಅಂತ ಮಾಡ್ಯಾರ. ಹಿಯರ್ ಇದು ಮಾಡ್ರಿ. ಸಂಜು ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ವೀಕ್. ಹಿಂಗ್ ಮಾಡಿ ಇಲ್ಲೊಂದು ಕೊಡ್ಬೋದಿತ್ತಲ್ರಿ. ಬಟ್ ಸಂಜು ಬಾಟ್ ಎ ನ್ಯೂ ಕಾರ್ ಬಟ್ ಹಿ ಲಾಸ್ಟ್ ದ ಕಾರ್ ವಿದಿನ್ 3 months. ಹೆಂಗನ್ಬೋದು, ಇನ್ನೊಂದು ಇದು ಕೊಡ್ಬೋದಿತ್ತಿಲ್ಲ. ಇದು ಇಲ್ಲಿ ಲಾಸ್ಟ್ ಆಗ್ತದೆ, ಲಾಸ್ಟ್ ವೀಕ್. ಇದು ಹೆದರಿ. ಇದೇನು ಲಾಸ್ಟ್ ವೀಕ್ ಅಂದಾರ? ಲಾಸ್ಟ್ ವೀಕ್ ಅಂದ್ರೆ ಸೂನ್ ಅಂತ ಅಂದ್ಬಿಡ್ರಿ, ಅನ್ಬೋದ್ರಿ. ಸಂಜು ಬಾಟ್ ಎ ನ್ಯೂ ಕಾರ್ ಲಾಸ್ಟ್ ವೀಕ್ ಬಟ್ ಹಿ ಲಾಸ್ಟ್ ಇಟ್ ಸಮ್ವೇರ್ ಎಲ್ಸ್ ಅಂದ್ಬಿಟ್ರಿ. ಟೈಮ ಹೇಳ್ಬೇಡ್ರಿ, ಅಂದ್ಬಿಟ್ರಿ ಬೆಸ್ಟ್ ಆಗ್ತದೆ. ಬಟ್ ಹಿ ಲಾಸ್ಟ್ ಇಟ್ ಸಮ್ವೇರ್ ಎಲ್ಸ್. ಕಮಿಂಗ್ ಟು ಸಿ ಕ್ವಶನ್. ಮೈ ಸನ್ ಆಗ್ತೈತಿ. ಇದು ಫಸ್ಟ್ ಆಗ್ತೈತ್ರಿ. ಇದು ಸೆಕೆಂಡ್ ಆಗ್ಲೇಬೇಕಲ್ರಿ. ಮೈ ಸನ್ ವಾಂಟ್ಸ್ ಟು ಸಿ ದ ಸನ್ ಸೆಟ್. ಇದು ಫಸ್ಟ್ ಆಗ್ತದೆ. ಇದು ಸಣ್ಣ ಮಗ, ಇದು ಸೂರ್ಯ. ದೇ ಸಿ ಇದು ಫಸ್ಟ್ ಆಗ್ತೈತ್ರಿ.
ದೇ ಸಿ ದ ಸಿ ಎವ್ರಿ ಮಾರ್ನಿಂಗ್, ಇದು ಸೆಕೆಂಡ್ ಆಗ್ತದ್ರಿ. ಇದು ಯಾಕಂದ್ರೆ ದೇ ಸಿ ಹೊರ್ಬ್ ಆಗ್ತೈತಿ. ಇದು ಇದು ಸಮುದ್ರ ಆಗ್ತೈತಿ. ಎವ್ರಿ ಮಾರ್ನಿಂಗ್ ದೇ ಸಿ ದ ಸಿ ಆಬ್ಜೆಕ್ಟ್. ಐ ವಿಲ್ ಮೀಟ್, ಇದು ಆಗ್ತೈತಿ. ಇದಕ್ಕೊಂದು ಜೋಡಿಸ್ಬೋದಿತ್ತು. ಐ ವಿಲ್ ಮೀಟ್ ಮೈ ಫ್ರೆಂಡ್ ಟುಡೇ ಟು ಬೈ ಸಮ್ ಮೀಟ್ ಫ್ರಮ್ ಹಿಮ್. ಈ ಥರ ಎರಡು ಕೊಡ್ಬೋದಾಗಿತ್ತಲ್ರಿ. ಬರ್ರಿ ಫ್ರೆಂಡ್ಸ್, ಮ್ಯಾಚ್ ದ ಫ್ರೇಸಲ್ ಹಾರ್ಬ್ ವಿತ್ ದೇರ್ ಮೀನಿಂಗ್ಸ್. ಒಂದು ಫ್ರೇಸಲ್ ಹಾರ್ಬ್ ಅಂದ್ರೆ ಗೊತ್ತಲ್ಲ ನಿಮಗೆ, ಒಂದು ಪ್ರಿಪೋಸಿಷನ್, ಒಂದು ಹಾರ್ಬ್, ಒಂದು ಪ್ರಿಪೋಸಿಷನ್. ಇದು ಗಿವ್ ಒಂದು ಹಾರ್ಬ್, ಇದಕ್ಕೊಂದು ಪ್ರಿಪೋಸಿಷನ್. ಪುಟ್ ಒಂದು ಹಾರ್ಬ್, ಇದು ಪ್ರಿಪೋಸಿಷನ್. ಪುಟ್ ಒಂದು ಹಾರ್ಬ್, ಅಪ್ ಇದೊಂದು ಪ್ರಿಪೋಸಿಷನ್. ಬ್ರೇಕ್ ಒಂದು ಹಾರ್ಬ್, ಡೌನ್ ಪ್ರಿಪೋಸಿಷನ್. ಆಡ್ ಹಾರ್ಬ್ ಆಗ್ತೈತ್ರಿ. ಗಿವ್ ಅವೇ ಇದೊಂದು ಪ್ರಿಪೋಸಿಷನ್. ಆಡ್ ಹಾರ್ಬ್ ಆಗ್ಬೋದು. ಒಂದು ಹಾರ್ಬ್, ಒಂದು ಪ್ರಿಪೋಸಿಷನ್, ಆಡ್ ಹಾರ್ಬ್ ಕೂಡಿಕೊಂಡು ಒಂದು ಪ್ರಿಪೋಸಿಷನ್, ಇದು ಫ್ರೇಸಲ್ ಹಾರ್ಬ್ ಆಗ್ತೈತಿ. ಗಿವ್ ಅಪ್ ಅಂದ್ರೆ ಕೈ ಬಿಡ್ತೀವಿ, ಏನಾರ ಒಂದು ಮಾಡುವಂಥದ್ದನ್ನು ಕೈ ಬಿಡ್ತೀವಲ್ಲ. ಲೀವ್ ಆರ್ ಸ್ಟಾಪ್ ಇದ್ರಿ, ಇದು ಏ ಆಗ್ತೈತ್ರಿ. ಅದು ಗಿವ್ ಅಪ್ ಅಂದ್ರೆ ಕೈ ಬಿಡೋದು. ಐ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್, ಗಿವ್ ಅಪ್. ಪುಟ್ ಆನ್ ಅಂದ್ರೆ ಧರಿಸ್ಕೊಳ್ಳೋದು. ಟು ವೇರ್ ಅಂತ ಎಲ್ಲಿದೆ ರೀ, ಇಲ್ಲಿದೆ ನೋಡ್ರಿ. ಟು ವೇರ್, put on, to wear. We put on new dresses on Deepavali festivals. Put up with ಅಂದ್ರೆ ಟಾಯ್ಲೆಟ್ ಮಾಡ್ಕೊಳ್ಳೋದು. ಇಂಡಿಯನ್ಸ್ put up with the torture which was given by the British rulers ಅಂತ ಹೇಳಿ. ಇಂಡಿಯನ್ಸ್ ಹ್ಯಾಡ್ ಟು put up with ಅಂತ. put up with ಸಹಿಸ್ಕೊಳ್ಳೋದ್ರಿ. ಟಾಲರೇಟ್ ಅಂತ ಇರ್ತೈತಿ, ಇಲ್ಲದನ್ನು ಟಾಲರೇಟ್, put up with. ಬ್ರೇಕ್ ಡೌನ್ ಅಂತಂದ್ರೆ ಒಂದು ಅನೇಬಲ್ ಟು ಫಂಕ್ಷನ್ ಪ್ರಾಪರ್ಲಿ. ಈಗ ಕಾರ್ ತಗೊಂಡು ಹೊಂಟಿರ್ತೀವಿ, ನಡಬರ್ಕೆ ನಾವು ರಿಪೇರಿ ಬಂತು, ಇಂಜಿನ್ ನಿಂತು, ಅದಕ್ಕೆ ಬ್ರೇಕ್ ಡೌನ್ ಅಂತಾರೆ. ಅನೇಬಲ್ ಟು ಫಂಕ್ಷನ್ ಪ್ರಾಪರ್ಲಿ. ದ ಇಂಜಿನ್ ಈಸ್ ಅನೇಬಲ್ ಟು ಫಂಕ್ಷನ್. ಗೊಡ 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 ಮಾಡಿದ್ರೆ ಮುಂದಕ್ಕೆ ಹೋಗುವಂಗಿಲ್ಲ, ಬ್ರೇಕ್ ಡೌನ್ ಅಂತಾರೆ ಅದಕ್ಕೆ. ಗಿವ್ ಅವೇ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಈ ದ ಚೀಫ್ ಗೆಸ್ಟ್ ಗೇವ್ ಅವೇ ದ ಪ್ರೈಸಸ್ ಅಂತೇಳಿ ಡಿಸ್ಟ್ರಿಬ್ಯೂಟ್ ಮಾಡೋ. ಮುಂದೆ ಹೋಗ್ತೇನೆ ರೀ. Refer a dictionary and find out the abbreviations of the following words. ಇವು ಕಾಮನ್ ಆಗಿ ಬಳಸುವಂಥ ವರ್ಡ್ಸ್ ಅದಾವ್ರಿ. ಇಂಥದ್ದು ನಾಲೆಜ್ ಇರಲಿ ಅಂತ ತಿಳ್ಕೊಂಡು. ಮತ್ತು ಆಮೇಲೆ ಇದು ರೆಫರೆನ್ಸ್ ಸ್ಕಿಲ್. ಸ್ಟೂಡೆಂಟ್ ಮಸ್ಟ್ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಓಪನಿಂಗ್ ಡಿಕ್ಷನರೀಸ್. ಹಾಗಾಗಿ ಇದನ್ನು ಡಿಕ್ಷನರಿ ಓಪನ್ ಮಾಡೋದು ಇರಬೇಕ್ರಿ ಮಗ್ಲ. ಹಿಂಗೆ ಡಿಕ್ಷನರಿ ಇದರದ ಲಾಂಗ್ ಫಾರ್ಮ್ ಹೇಳಂತಾರೆ. ಇದು ಅಬ್ರಿವೇಷನ್ಸ್ ಕೊಟ್ಟಿವಿ. ಇದರದ್ದು ಫೈಂಡ್ ಔಟ್ ದ ಅಬ್ರಿವೇಷನ್ಸ್ ಆಫ್ ದ ಫಾಲೋವಿಂಗ್ ಅಂತ ಹೇಳಿ. ರೆಫರ್ ಎ ಡಿಕ್ಷನರಿ ಅಂಡ್ ಫೈಂಡ್ ಔಟ್ ದ ಅಬ್ರಿವೇಷನ್ಸ್ ಆಫ್ ದ ಫಾಲೋವಿಂಗ್. ಈ ಅಬ್ರಿವೇಷನ್ಸ್ ಹುಡುಕ್ರಿ ಅಂತಾರ. ಸರ್ ಹುಡುಕಿದೀವ್ರಿ, ನಾವೇನ್ ಮಾಡ್ಬೇಕು ಅಂತಂದ್ರೆ ಅಂಡ್ ರೈಟ್ ದೇರ್ ಲಾಂಗ್ ಫಾರ್ಮ್ಸ್ ಅಂತ ಅನ್ಬೇಕಾಗಿತ್ತು. ಡಿಕ್ಷನರಿ ನೋಡ್ರಿ, ಇವು ಅಬ್ರಿವೇಷನ್ಸ್, ಶಾರ್ಟ್ ಫಾರ್ಮ್ಸ್. ಅಬ್ರಿವೇಷನ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ ಹುಡುಕ್ರಿ, ಅವ್ರದ್ದು ಲಾಂಗ್ ಫಾರ್ಮ್ ಬರೀರಿ ಅಂತಂದಿದ್ರ ಕ್ಲಿಯರ್ ಆಗ್ತಿತ್ತು ಅಂತ ಅನ್ಕೋತೀನಿ. ಬರ್ರಿ ನೋಡೋಣ. ನಾವು ಅಂದ್ರೆ ಅನ್ಕೊಂಡಾರಂತ ಅನ್ಕೊಳ್ಳೋಣ, ಸರ್ ಅನ್ಕೊಂಡಾರಂತ ಅನ್ಕೊಳ್ಳೋಣ್ರಿ. ಸರ್ ಅದೇ ಕೇಳ್ಯಾರ ಅಂತ ಅನ್ಕೊಳ್ಳೋಣ, ಆನ್ಸರ್ ಮಾಡ್ತೀನಿ. SSLC ನಿಮ್ಗೆಲ್ಲರೂ ಗೊತ್ತಿರುವಂತ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್. PUC ಪ್ರೀ ಯೂನಿವರ್ಸಿಟಿ ಕೋರ್ಸ್. BA ಬ್ಯಾಚುಲರ್ ಆಫ್ ಆರ್ಟ್ಸ್. MA ಮಾಸ್ಟರ್ ಆಫ್ ಆರ್ಟ್ಸ್. CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್. 10th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ಸ್. ಅಂದ್ರೆ ಅಡ್ಜೆಕ್ಟಿವ್ ಫಾರ್ಮ್ ತುಂಬ್ತಿರೋ, ಅಡ್ವರ್ಬ್ ಫಾರ್ಮ್ ತುಂಬ್ತಿರೋ, ವರ್ಬ್ ಫಾರ್ಮ್ ತುಂಬ್ತೀಯೋ, ನೌನ್ ಫಾರ್ಮ್ ತುಂಬ್ತೀಯೋ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇದು ನೋಡ್ರಿ, ಇದು ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್. ನೌನ್ ಫಾರ್ಮ್ ಬರ್ತೈತಿ ಇಲ್ಲಿ. ಫ್ರಮ್ ಹಿಂದೂ ಕಾಲೇಜ್. he got the admission ಆಗ್ತೈತಿ. ಇದು he got the admission ನೌನ್ ಫಾರ್ಮ್ ಮಾಡ್ಕೋಬೇಕು. ಇದನ್ನ ನೌನ್ ಫಾರ್ಮ್ ಮಾಡ್ಕೋಬೇಕು, ಇದನ್ನ ನೌನ್ ಫಾರ್ಮ್ ಮಾಡ್ಕೋಬೇಕು. ಬಟ್ ಸ್ಪೆಲ್ಲಿಂಗ್ ಚೇಂಜ್ ಅದ, ಹುಷಾರಾಗಿರ್ರಿ. ಅಡ್ಮಿಷನ್, ಪರ್ಮಿಷನ್ ಬರೋದು ವರ್ಬ್ ನಲ್ಲಿ ಟಿ ಬರ್ತೈತಿ. ಬಟ್ when it is changed into noun form, the T is omitted. Double S is taken. Permit, permission. Admit, admission in school. I took the doctor's appointment ಆಗ್ತೈತಿ. ಇದು MENT ಹಾಕ್ಬೇಕು. ಇದು ನೌನ್ ಫಾರ್ಮ್ ಆಗ್ತೈತಿ. ಎಲ್ಲ ನೌನ್ ಫಾರ್ಮ್ ಇಟ್ಟಿದ್ದಂಗೆ ಅದಾರಿ ಅವರು.
ನೋಡೋಣ ಬರ್ರಿ. ಇಲ್ಲೊಂದು ಅಡ್ಜೆಕ್ಟಿವ್ ಕೊಟ್ಟಿದ್ದಂಗೆ ಅದಾರ. ಇದು ಹಿಸ್, ಇದು ಪೊಸೆಸಿವ್ ಪ್ರೊನೌನ್ ಅಂದ್ರೆ ಮುಂದೆ ನೌನ್ ಬರ್ಬೇಕಲ್ರಿ. ಹಿಸ್ ಡಿಸ್ಕವರಿ, ಮೈ ಅಚೀವ್ಮೆಂಟ್ ಹಿಂಗತೆ ಬರ್ತದಲ್ಲ, ಹಂಗದಲ್ಲ. ಹಿಸ್ ಡಿಸ್ಕವರಿ ಆಗ್ತೈತಿ, ಇದು ಕೊಟ್ಟದ್ದು ಡಿಸ್ಕವರ್ ವರ್ಬ್ ಆಗ್ತೈತಿ, ಅದನ್ನ ನೌನ್ ಮಾಡ್ಕೋರಿ. ಹಿಸ್ ಡಿಸ್ಕವರಿ ವಾಸ್ ಕಾಲ್ಡ್ ರಾಮನ್ ಇಫೆಕ್ಟ್. ರಾಮನ್ ಇಫೆಕ್ಟ್. ಲೆಸನ್ ಹೇಳಿಲ್ರಿ ನಾನು, ಚೂರ್ ಹಂಗ ಆಗ್ತೈತಿ. ಹಿಸ್ ಡಿಸ್ಕವರಿ ವಾಸ್ ಕಾಲ್ಡ್ ರಾಮನ್ ಇಫೆಕ್ಟ್. ರಾಮನ್ ಇಫೆಕ್ಟ್ ಅಂತ ಐತ್ರಿ, ಅದು ಏನೋ ಒಂದು ಬ್ಲೂ ಸ್ಕೈ ಅದೇ ರಿಫ್ಲೆಕ್ಟ್ ಆಗೋದು ಒಂದೇನೋ ಇದ್ದಂಗೆ ಐತ್ರಿ, ಅದು ಇರಬೇಕು. ಆಲ್ ಪ್ರೈಸ್ಡ್ ಹಿಸ್, ಆಲ್ ಅಂದ್ರೆ ಪ್ರನೌನ್ ಆಗ್ತತಿ, ಇದು ಪರ್ಸನ್ಸ್ ಪ್ರನೌನ್, ಇದು ಆಲ್ ಸಬ್ಜೆಕ್ಟ್ ಆಗ್ತದೆ. ಪ್ರೈಸ್ಡ್ ಹಿಸ್ ಆನೆಸ್ಟಿ ನೌನ್ ಫಾರ್ಮ್ ಮಾಡ್ಕೊರಿ ಅಂದ್ರೆ ಕರೆಕ್ಟ್ ಆಗ್ತದೆ. ಹಿಸ್ ನೌನ್ ಫಾರ್ಮ್, ಇಲ್ಲಿ ಹಿಸ್ ನೌನ್ ಫಾರ್ಮ್ ರೀ. ಆಲ್ ಪ್ರೈಸ್ಡ್ ಹಿಸ್ ಆನೆಸ್ಟಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ದ ಟೀಚರ್ ಅಡ್ಮೈರ್ಡ್ ದ ಕೈಂಡ್ನೆಸ್ ಬರಬೇಕು ಆಫ್ ಮಂಜುಳಾ. ಕೈಂಡ್ನೆಸ್ NESS. G. Construct meaningful sentences. Adjective ಒಂದು ಬರ್ತ ನೋಡ್ರಿ, ಇಲ್ಲಿ ಮೀನಿಂಗ್ ನೌನ್ ಕೊಡ್ತಾರ, ಅಡ್ಜೆಕ್ಟಿವ್ ಮಾಡ್ಕೋ, ಇದು ಒಂದು ವಿಶೇಷ ಅದ ನೋಡ್ರಿ. ಕನ್ಸ್ಟ್ರಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಕನ್ಸ್ಟ್ರಕ್ಟ್ ಇದು ಇಂಪರೇಟಿವ್ ಸೆಂಟೆನ್ಸ್. ಇದು ಕೆಮಿಸ್ಟ್ರಿ ಈಸ್ ಅನ್ ಇಂಟರೆಸ್ಟಿಂಗ್ ಸಬ್ಜೆಕ್ಟ್. ನಾವ ಯಾವ ವಿಷಯದೊಳಗೆ ನಮ್ಮಲ್ಲಿ ಆಸಕ್ತಿ ಇದ್ರೆ ಇಂಟ್ರೆಸ್ಟೆಡ್ ಅಂತೀವ್ರಿ. ಅದು ಬೇರೆಯವ್ರಿಗೆ ಇಂಟ್ರೆಸ್ಟ್ ಕೊಡುವಂತದ್ದಿತ್ತಂದ್ರೆ ಅದು ಇಂಟ್ರೆಸ್ಟಿಂಗ್ ಅಂತೀವ್ರಿ. ನೆಕ್ಸ್ಟ್ 11th ಕ್ವಶನ್ ಅದ. ಇದರೊಳಗ ರೈಟ್ ದ ಅಪೋಸಿಟ್ಸ್ ಆಫ್ ದ ವರ್ಡ್ಸ್ ಇನ್ ದ ಬೋರ್ಡ್ ಬೈ ಆಡಿಂಗ್ ಎ ಪ್ರಿಫಿಕ್ಸ್ ಅಂತಾರೆ. ಪ್ರಿಫಿಕ್ಸ್ ಹಾಕೋದಂದ್ರೆ ರೆಗ್ಯುಲರ್ ಇರ್ರೆಗ್ಯುಲರ್ ಆಗ್ತತ್ರಿ, ಫಾರ್ಚುನೇಟ್ ಅನ್ಫಾರ್ಚುನೇಟ್ ಆಗ್ತೈತೆ, ಕಂಪ್ಲೀಟೆಡ್ ಇನ್ಕಂಪ್ಲೀಟೆಡ್ ಅಂತ ಆಗ್ತೈತ್ರಿ, ಲೈಕ್ಸ್ ಡಿಸ್ಲೈಕ್ ಅಂತ ಆಗ್ತೈತ್ರಿ. ಅಟ್ ಸೆಂಟೆನ್ಸ್ ನೋಡ್ತೇನ್ರಿ. ಹಿ ಈಸ್ ರೆಗ್ಯುಲರ್ ಟು ದಿ ಕ್ಲಾಸ್ ಬಟ್ ಹಿಸ್ ಬ್ರದರ್ ಈಸ್ ಇರ್ರೆಗ್ಯುಲರ್. ಶಿ ಈಸ್ ಫಾರ್ಚುನೇಟ್ ಬಟ್ ಹರ್ ಸಿಸ್ಟರ್ ಈಸ್ ಅನ್ಫಾರ್ಚುನೇಟ್. Some students completed the notes but some are ಇನ್ಕಂಪ್ಲೀಟೆಡ್ ಅಂತ ಆಗ್ತೈತಿ. ಹೆಂಗ್ ಮೀನಿಂಗ್ಫುಲ್ ಹೆಂಗ್ ಮಾಡ್ಬೇಕೋ ಇದು ನನಗೂ ಸ್ವಲ್ಪ ಇದು ಆಗೋದ್ರದ್ದು. ಸಮ್ ಸ್ಟೂಡೆಂಟ್ಸ್ ಅಂದ್ರೆ ಸಮ್ ಅಂದ್ರೆ ಪ್ರನೌನ್ ಆಗ್ತೈತಿ, ಇಲ್ಲಿ ಸ್ಟೂಡೆಂಟ್ಸ್ ಅದ ಪ್ರನೌನ್ ಆಗ್ತೈತ್ರಿ. ಸಮ್ ಸ್ಟೂಡೆಂಟ್ಸ್ ಕಂಪ್ಲೀಟೆಡ್ ಅಂಡ್ ಸಮ್ ಆರ್ ಇಲ್ಲೊಂದು ಸ್ವಲ್ಪ ಏನೋ ವೇರಿಯೇಷನ್ ಆಗ್ಬೇಕು ಅಂತ ಅನ್ಸುತ್ತೆ ನನಗೆ. ಸುಮ್ಮನೆ ಅಪೋಸಿಟ್ ಹಾಕಿದ್ರೆ ಸರಿ ರೀ, ಬಟ್ ಮೀನಿಂಗ್ಫುಲ್ ಆಗ್ಬೇಕಲ್ಲ ಸೆಂಟೆನ್ಸ್. ಐ ಕೆನಾಟ್ ಗೆಟ್ ಎನಿ ಕೈಂಡ್ ಆಫ್ ನನಗೇನು ಸಾಧ್ಯ ಆಗ್ತಾ ಇಲ್ಲ ಅಷ್ಟೇ. ಮೈ ಮದರ್ ಲೈಕ್ಸ್ ಫ್ರೂಟ್ಸ್ ಬಟ್ ಶಿ ಡಿಸ್ಲೈಕ್, ಇದು ಹೇಟ್ ಬೇಡ ಅದಕ್ಕೆ, ಈ ತರದ ಅಡಿಂಗ್ ಪ್ರಿಫಿಕ್ಸ್ ಅಂತಾರ, ಡಿಸ್ಲೈಕ್ಸ್ ಮಾಡ್ರಿ. ಓಕೆ, ಇನ್ನು ಈ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್. ಐ ಕಾಂಟ್ ಡೂ ದಿಸ್ ಜಾಬ್. 9th ಸಂಬಂಧಪಟ್ಟದ್ದು ಮಾಡ್ತೇನ್ರಿ, ಬಟ್ 2-3 ಮಾರ್ಕ್ಸಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೇನು ನೋಡ್ಬೋದು, ಬಟ್ ಈ ಸದ್ಯಕ್ಕೆ ಇಲ್ಲ. 8th ಸಂಬಂಧಪಟ್ಟದಂತೂ ಇಲ್ಲೊಂದು ಏನೋ ಅದಾರ, ಇದು rearrangement. If we study lesson, it will be done. Otherwise, down there either 2 columns ಇಲ್ಲೊಂದು ಸ್ವಲ್ಪ ಇದನ್ನ ಮಾಡ್ಬೋದು ನಾನು. ಇಲ್ಲೇನೋ ಬಹುತೇಕ ಇದು ಏನದ ಅಂದ್ರೆ ಇದು ಪ್ರೊನೌನ್ಸಿಯೇಷನ್ ಬಗ್ಗೆ ಅದರ. ಇದು ಯಾ ಅಂತ ಹೇಳಿ, ಇದು ಎ, ಯಾ, ಬ್ಯಾಟ್, ಬೆಲ್, ಹಿಂಗ ಫಾಂಟಿಕಲ್ ಸಿಂಬಲ್ಸ್, ಫವೆಲ್ಸ್. ಯಾ, ಎ. ಸರ್ ಏನ್ ಕೊಡ್ತಾರಲ್ಲೇ ಒಂದಿಷ್ಟು ವರ್ಡ್ಸ್ ಕೊಡ್ತಾರ, ಯಾವುದು ಯಾದ ಬರ್ತೈತಿ ಆ ಕಾಲಮ್ ಹಾಕು, ಯಾವ್ದು ಎ ದೊಳಗೆ ಬರ್ತಾ ಅದ್ರಲ್ಲಿ ಹಾಕು. ಕ್ಯಾ ಯಾವ್ದೊಳಗೆ ಬರ್ತೈತಿ, ಟೇನ್ ಏದೊಳಗೆ ಬರ್ತೈತಿ, ಲೇ ಏದೊಳಗೆ ಬರ್ತೈತಿ, ಮ್ಯಾ ಯಾವ್ದೊಳಗೆ ಬರ್ತೈತಿ, ಸ್ಕ್ರ್ಯಾಚ್ ಯಾವ್ದೊಳಗೆ ಬರ್ತೈತಿ, ನೆಕ್ ಏದೊಳಗೆ ಬರ್ತೈತಿ, ಸೆಂಟ್ ಏದೊಳಗೆ ಬರ್ತೈತಿ, ಹ್ಯಾಂಡ್ಸ್ ಯಾವ್ದೊಳಗೆ ಬರ್ತೈತಿ, ಫ್ರೆಶ್ ಏದೊಳಗೆ ಬರ್ತೈತಿ, ಡೆನ್ ಏದ, ಡ್ರೆಂಚ್
sketch, flag, yeah, fleck, crack. ಕಾಲಮ್ ಮಾಡಿಕೊಡ್ರಿ ನೀವೇ, ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಟ್ಸ್ ಎಲ್ಲ ಬರಿಬೇಕಂದ್ರೆ ಸ್ವಲ್ಪ ಭಾಳ ಟೈಮ್ ತಗೋತೈತೆ, ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟು ಸಾಧ್ಯಕ್ಕೆ ಅಷ್ಟು ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಅದೆಲ್ಲ ನೀವು ಮಾಡ್ಕೋಬೋದಲ್ಲ. ಇಲ್ಲೊಂದು ಏನೋ ಕೊಡ್ತಾರೆ, ಇದು ಮಾಡ್ಬೋದು ನಾನು. ಈ ಏನಂತಾರೆ ಇದಕ್ಕೆ, ರೆಫರೆನ್ಸ್ ಸ್ಕಿಲ್ ಅಂತೀವ್ರಿ ನಾವು ಇದಕ್ಕೆ. PUC ಸೆಕೆಂಡ್ ಇಯರ್ಕ ಇಲ್ಲ, PUC ಫಸ್ಟ್ ಇಯರ್ಕ ಐತ್ರಿ ಇದು. PUC ಫಸ್ಟ್ ಇಯರ್ಕ ರೆಫರೆನ್ಸ್ ಸ್ಕಿಲ್ ಅಂತ ಐತಿ. ಇಂಥದ್ದೊಂದು ಕೊಟ್ಟಿರ್ತಾರ. ಕೆಳಗ ಈ ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ಮೇಲೆ ನಾವು ಹರ್ಬಲ್ ಆನ್ಸರ್ನ ಬರಿಬೇಕಾಗ್ತದೆ. ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ಅಂತೀವಿ ನಾವು ಇದಕ್ಕೆ. ನಾವು ಹರ್ಬಲ್ ಬರಿಬೇಕ್ರಿ, ವರ್ಡ್ಸ್ ಯೂಸ್ ಮಾಡಿ ಬರಿಬೇಕು. ಸ್ಟಡಿ ದ ಫಾಲೋವಿಂಗ್ ಮೊದಲ ಇತ್ರಿ, ಇಲ್ಲ ಈಗ ಐತಿ, ಫಸ್ಟ್ ಇಯರ್ಕ ಐತ್ರಿ ಇದು. ಸಾರಿ. ಇದು ಚೂರ ನಾಟ್ ಸೋ ಮಚ್ ವಿಸಿಬಲ್ ಕ್ಲಿಯರ್ಲಿ. ಲೆಟ್ ಮಿ ಡೂ something to make it clear. Yes. ಏನಂತಾರೆ ಕ್ವಶನ್, ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ದಟ್ ಫಾಲೋ ಅಥವಾ ಸೆಟ್ ಆನ್ ಇಟ್. ಬರೀ ನೋಡೋಣ. I think it can be seen now. We have to see, ಇದನ್ನೆಲ್ಲ ಭಾಳ ಅಬ್ಸರ್ವ್, ಇದೆಲ್ಲ ನೋಡಬೇಕು, ಮಾಹಿತಿ ಇನ್ಫಾರ್ಮೇಶನ್ ನೋಡ್ಬೇಕ್ರಿ. ಇದಕ್ಕೆ ಇದೇನದಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸ್ 0, 5, 10, 15, 20, 25. ಈ ಕಡೆ ಏನೈತಿ ಪರ್ಸೆಂಟೇಜ್ ದೇ ಹ್ಯಾವ್ ಡನ್ ಇನ್ ದೇರ್ ಎಕ್ಸಾಮಿನೇಷನ್. 0 to 30 ಮಾಡಿದವರು ಇಷ್ಟು 5 ಸ್ಟೂಡೆಂಟ್ಸ್. 30 to 50 ಮಾಡಿದವರು 10 ಸ್ಟೂಡೆಂಟ್ಸ್. 50 to 75 ಮಾಡಿದವರು 15 ಸ್ಟೂಡೆಂಟ್ಸ್. 75 to 100 ಮಾಡಿದವರು 20 ಸ್ಟೂಡೆಂಟ್ಸ್. ಇದು ಪಿಕ್ಟೋರಿಯಲ್ ಇನ್ಫಾರ್ಮೇಶನ್. ಎಸ್, ಲೆಟ್ಸ್ ಸಿ ವಾಟ್ ಕ್ವಶನ್ಸ್ ಆರ್ ದೇರ್. ನೋಡೋಣ. only 3 questions are there and both things can be visible now. How many students wrote the test? Look at the maximum number of the students. Students have attended 25 students. How many students fall under 75 to 100 ಅಂತಾರೆ. 75 to 100 see 20 students. 20 students. How many students go the lowest mark range? Lowest mark range 0 to 30. 0 to 30, 0 to 30, 5 students. Answer is right. Answers are right. These questions belong to the text. I can't answer. Yes, here is a question that I can answer. Read the dialogue and answer the questions. It doesn't belong to textbook. General question and I can answer it. Okay, let's read the dialogue between two persons. Who are they? What is discussed? Read the dialogue and answer the questions set on it. Okay. Officer, welcome to Karnataka Bank. Welcome to the Karnataka Bank. Ravi, please inform me about different kinds of accounts. Officer, savings account, current account, recurring account. Ravi, which account should I open? Officer, if you are a businessman, open a current account. If not, open a savings bank account. Ravi, I am an ex-serviceman. Andre mattenada savings bank all. What documents are needed? Officer, address proof, 2 photos. How much money should I deposit initially? Question mark ಬರಬೇಕಾಗಿತ್ತು, ಮಿಸ್ಟೇಕ್ ಆಗಿದೆ ಇಲ್ಲಿ. Officer, only 500 rupees. Ravi, will you issue me a checkbook? Yes, officer, but if you want a checkbook, you have to maintain a minimum balance of Rs 1000 required. You have to maintain ಬೇಕಾಯ್ತಲ್ಲ ಅಂತ ಅನಿಸ್ತದೆ.
Which bank does Ravi questions? Oh, which bank does Ravi want to open his account with the Karnataka Bank? The Karnataka Bank. Second question. What type of account will Ravi open? Because he is not a businessman. Suppose he is a businessman, he should have to open current account. He is not a businessman. Then SB account, savings bank account is applicable to him. Savings bank account. How much balance is required for the checkbook? 1000 rupees minimum. 4 questions are there. How much money should Ravi deposit? If he wants, he has to put 1000 rupees. He wanted a checkbook, so he has to put he has to deposit 1000 rupees. Next, the little BGB. Friends, ಇದು poem, ಇದರ ಮೇಲೆ grammar ಇರುವುದಿಲ್ಲ. Appreciation questions ಇರ್ತವೆ, comprehension questions ಇರ್ತವೆ, ಬಟ್ vocabulary ಇರಬಹುದು, grammar ಇರೋದಿಲ್ರಿ. ಹಾಗಾಗಿ ಇದಕ್ಕೆ ಕೈ ಹಚ್ಚೋದಿಲ್ಲ. ಮತ್ತು ಒಂದಿಷ್ಟು ಏನೋ ಅದಾವ್ರಿ, ಇವು ಬೇಕಾದ್ರೆ ಅದನ್ನ ಸ್ವಲ್ಪ ಮಾಡಿಕೊಡಂದ್ರೆ ಮಾಡಿಕೊಡ್ತೀನಿ. ಇದು ಮುಂದೆ ಇದು ಇಲ್ಲೊಂದು ಸ್ವಲ್ಪ ಜನರಲ್ ಬಂದ್ಬಿಡ್ತಾವೆ, ಮಾಡಿಕೊಟ್ಬಿಡ್ತೀನಿ ತಗೊಳ್ರಿ ಇದನ್ನಂದ್ರೆ. ಈ ಪೋಯಮ್ ಮತ್ತೆ ಹಾಕಿದೆ ನಮ್ಮ ಸಾಪ್, ಇದಕ್ಕೊಂದು ಸ್ವಲ್ಪ ಕ್ವಶನ್ಸ್ ಮಾಡ್ತೀನಿ ಪೋಯಮ್ದಲ್ಲಿ. ಇದು ಅಪ್ರಿಸಿಯೇಷನ್ ಸಂಬಂಧಪಟ್ಟದಾದವ್ರಿ ಇವೆಲ್ಲ. ಮತ್ತೆ ಇದು ಮಾಡೋಕ್ಕಾಗೋದಿಲ್ಲ. ಇದು ಅರೇಂಜ್ ಕರೆಕ್ಟ್ ಇಲ್ಲಿ ಬರೋದಿಲ್ಲ. ಪೋಯಮ್ ಓದಿದ್ರೆ ಬರ್ತೈತೆ. 3 ಕ್ವಶನ್ಸ್. ಓಕೆ, ನೆಕ್ಸ್ಟ್ ಬೇಡ, ಇದು ಬರ್ರಿ. ಸ್ವಲ್ಪ ಮಾಡ್ಕೊಡಕ್ಕಾಗುತ್ತೆ, ಇದನ್ನು ಮಾಡ್ಕೊಡ್ತೀನಿ ನಿಮಗೆ. The little BGB poem. For each of the statements, 4 alternative, argue one, choose the best alternative. Yes. The synonym of the word gather, collect. Synonym word that gives the same meaning. Gather andre collect. Gathering, collecting. The antonym of the word sweet, bitter. Bitter. The sweet liquid that bees collect from flowers is called honey. Ilakandre nectar. ಇದು vocabulary ಸಂಬಂಧಪಡ್ತೈತ್ರಿ. ಇದು ಎಲ್ಲ vocabulary ನೋಡ್ರಿ. The sweet liquid that bees collect from the flower. the ಮೊದಲ nectar, cell, juice, sugar ಇಲ್ಲ. nectar ಮಕರಂದ ಅಂತ ಕರೀತಾರೆ ಇದಕ್ಕೆ ಕನ್ನಡದೊಳಗೆ. ಅದರಿಂದ ಮತ್ತೆ ಮುಂದೆ ಜೇನ್ ಆಗ್ತೈತ್ರಿ, ಹಣಿ ಆಗ್ತೈತಿ. ಇನಿಷಿಯಲ್ ಸ್ಟೇಜ್ ಇದು ನೆಕ್ಟರ್ ಅಂತೇಳಿ, ಮಕರಂದ. ದ ವರ್ಡ್ ಪ್ಲೇ ಅದಲ್ಲ ರೈಮ್ಸ್ ವಿತ್ ಹೊಯ್ ಆಗೋದಿಲ್ಲ, ಡೈ ಆಗ್ತೈತಿ ನೋಡ್ರಿ. ಡೈ, ಪ್ಲೇ, ಡೈ, ಹೊಯ್ ಆಗಲ್ಲ. ಫ್ಲೈ ಇದ್ರೆ ಹಾಯ್, ಆಗ್ತಿತ್ತು. ಡೆನ್ ಅಂತೂ ಕಂಪ್ಲೀಟ್ಲಿ ಇರಲೆವೆಂಟ್. ಹಾಯ್ ಅನಿಸ್ತದೆ ನಿಮಗೆ, ಅನಿಸ್ಬಹುದು ಅಂತ ಅನಿಸ್ತದೆ ಕೆಲವೊಬ್ಬರಿಗೆ. ಆಗಲ್ಲ. ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡ್ರಿ. ಇದು ಡಿಪ್ತಾಂಗ್ ಅದ ರೀ, ಏಯ್ ಅಂತೇಳಿ. ಏಯ್, ಪ್ಲೈ, ದ ವರ್ಡ್ ಪ್ಲೈ, ಏಯ್, ಡೈ. ನಾವು ಡೇ ಅಂತ ಇವು ಸ್ವಲ್ಪ ಆರ್ಡಿನರಿ ಇವು ಮಾಡ್ತೀವಲ್ಲ, ಆರ್ಡಿನರಿ ಆಗಿ ಹಿಂಗತೆ ಅಂತಿರ್ತೀವಿ. ಬಟ್ ಫಂಟಿಕಲಿ ಹೊಂಟು ಅಂತಂದ್ರೆ ಕೇರ್ಫುಲ್ ಆಗಿ ಹೇಳ್ಬೇಕಂತಂದ್ರೆ ಹಿಂಗತೆ ಅದಾವು. ಒಂಚೂರು ಬರ್ತಾವ ಪ್ರಸಂಗ, ಅಷ್ಟು ಕಲಿಬೇಕ್ರಿ ಅವನ್ನ. ಬಟ್ ಜನರಲಿ ನಾವು ಮಾತಾಡುವಂಥ ಇಂಗ್ಲೀಷ್ ಒಂಚೂರು ರಾಂಗ್ ವೇದಾಗ ಹೋಗ್ತಿರ್ತೀವಿ ಇನ್ ಕನೆಕ್ಷನ್ ವಿತ್ ಪ್ರೊನೌನ್ಸಿಯೇಷನ್. ಫಾನೆಟಿಕ್ಸ್ ಅಂತ ಬರ್ತತೆ, ಅದನ್ನ ಕಲ್ತ್ರೆ ಬರ್ತೈತ್ರಿ ಅದ್ರಿ. ದ ವರ್ಡ್ ಪ್ಲೈ ವಿತ್ ರೈಮ್ಸ್ ಡೈ. ನಿಮಗದು ಸಪೋಸ್ ಹುಡುಗರಿಗೆ ಅಷ್ಟು ಗೊತ್ತಾಗ್ತೈತಿಲ್ಲ ನೋಡ್ರಿ. ನಾ ಹೇಳಿನಲ್ಲ ಅದ್ರ ಮ್ಯಾಗ ಅಷ್ಟು ಇದು ಮಾಡ್ಕೊಡ್ರಿ. ಇದು ಫಂಟಿಕಲ್ ಸಿಂಬಲ್ಸ್ ಎಲ್ಲ ಕಲಿಯೋದು ಹೈಯರ್ ಕ್ಲಾಸಿಗೆ ಕಲಿತೀವ್ರಿ. BA ಇಂಗ್ಲೀಷ್ ಮೇಜರ್ ನಮ್ದು, ಅವಾಗ ಕಲ್ತಿದ್ದು ನಾವ್ರಿ. ಇಲ್ಲಿ ಬರ್ತದೆ ಇದು ಡೈ ಹೆಂಗ.
The word skill rhymes with skill, still. ಇದು ಟೈ, ಇದು ಡೈ, ಇದು ಇ. Skill rhymes with still. Finished. Complete ಆದೋ ಇನ್ನೂ ಒಂದಿದೆ ಐ ಥಿಂಕ್. The word of flower, flower, ಇದು ಆಗ್ತದೆ ನೋಡಿ. Flower, ಇದು ರೈಮ್ ಆಗ್ತದೆ. Say, flower, rhyming word. Okay, friends, let me stop here. ಇದು 8th ಕ್ಲಾಸಿಂದು. ಹೌದಾ, 9th ಕ್ಲಾಸಿಂದ ಮಾಡ್ತಿರ್ತೇನೆ, ಎಲ್ಲ ಕ್ಲಾಸಿಂದ ಮಾಡ್ತಿರ್ತೇನೆ. 8th ಟು ಒಂದ್ಸಲ ಹೇಳ್ಬೇಕಂದ್ರೆ PUC ಸೆಕೆಂಡ್ ಇಯರ್ ತನಕ. ಬಟ್ 8th ಓನ್ಲಿ ಗ್ರಾಮರ್. 9th 10th 3 ಕ್ಲಾಸಿನ್ನು PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ಲೆಸನ್ ರೀ. 9th ಲೆಸನ್ ಟೀಚ್ ಮಾಡೋದಿಲ್ಲ, 10th ಲೆಸನ್ ಟೀಚ್ ಮಾಡ್ತೇನೆ ರೀ. ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಒಳಗೆ ಟೀಚ್ ಮಾಡ್ತೇನೆ ರೀ. ನಂದು ಇನ್ನೊಂದು ಚಾನಲ್ ಅದಲ್ಲ, ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಒಳಗೆ ಲೆಸನ್ ಟೀಚ್ ಮಾಡ್ತೀನಿ. ಯಾವ ಲೆಸನ್? PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ 10th 3 ಟೆಕ್ಸ್ಟ್ ಬುಕ್ ಇಂಗ್ಲೀಷ್ ಟೀಚ್ ಮಾಡ್ತೇನೆ. ಬಟ್ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ 8th 9th 10th 3 ಕ್ಲಾಸಿನ PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ಟೆಸ್ಟಿಂಗ್ ಓನ್ಲಿ. ಗ್ರಾಮರು, ಕ್ವಶನ್ ಪೇಪರು, ಟೆಸ್ಟ್ ಪೇಪರು ಇವೆಲ್ಲ ಇರ್ತದೆ. ಸಖತ್ ಇರ್ತದೆ ಫ್ರೆಂಡ್. ಕಮೆಂಟ್ ಮಾಡ್ರಿ ನಿಮಗೇನಾದರೂ ಗ್ರಾಮರ್ ಬಗ್ಗೆ ಡೌಟ್ ಬಂದರೆ. ಟೆಕ್ಸ್ಟ್ ಬುಕ್ ಬಂದರೂ ಕಮೆಂಟ್ ಮಾಡ್ರಿ. ನಾನು 2 ಚಾನಲ್ಗಳನ್ನ ನೋಡ್ಕೊಡ್ರಿ ಫ್ರೆಂಡ್ಸ್. ಯು ವಿಲ್ ಲೈಕ್ ದಮ್, ಡೆಫಿನೆಟ್ಲಿ ಯು ವಿಲ್ ಲೈಕ್ ದಮ್. I know it very well. Okay, let me stop here. Thank you. See you in the next video.